औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय। दास राजाराम महाराज की जय। ಸಂತ ಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶ್ರೀ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 19. ಅಫುವಿನ ಚಟ ನಿವಾರಣೆ. ಪ್ರತ್ಯಯೇತಿ ಸರ್ವಜನ ಪ್ರತ್ಯಯೇತಿ ಸರ್ವಜನ ತರಿ ಸಾವಧಾಕಾಹ್ವಾನ ತರಿ ಸಾವಧಾಕಾಹ್ವಾನ ಪ್ರತ್ಯಯೇತಿ ಸರ್ವಜನ ಪ್ರತ್ಯಯೇತಿ ಸರ್ವಜನ ನಿತ್ಯ ನವೇ ಚಮತ್ಕಾರ ನಿತ್ಯ ನವೇ ಚಮತ್ಕಾರ ದಾವಿತಸೆ ಚಿದಂಬರ ದಾವಿತಸೆ ಚಿದಂಬರ ಪ್ರತ್ಯಯೇತಿ ಸರ್ವಜನ ಪ್ರತ್ಯಯೇತಿ ಸರ್ವಜನ ಸರ್ವದೇವತಾ ದೃಷ್ಟಿಸಿ ಸರ್ವದೇವತಾ ದೃಷ್ಟಿಸಿ ತರಿ ಭ್ರಾಂತಿ ಯಾಮನಾಸಿ ತರಿ ಭ್ರಾಂತಿ ಯಾಮನಾಸಿ ಪ್ರತ್ಯಯೇತಿ ಸರ್ವಜನ ಪ್ರತ್ಯಯೇತಿ ಸರ್ವಜನ ದಾಸಮಣೆ ಸಾಂಗುಕೀತಿ ದಾಸಮಣೆ ಸಾಂಗುಕೀತಿ ನಿತ್ಯ ನವೇ ದಾವಿಖ್ಯಾತೆ ನಿತ್ಯ ನವೇ ದಾವಿಖ್ಯಾತೆ ಪ್ರತ್ಯಯೇತಿ ಸರ್ವಜನ ಪ್ರತ್ಯಯೇತಿ ಸರ್ವಜನ ತರಿ ಸಾವಧಾಕಾಹ್ವಾನ ತರಿ ಸಾವಧಾಕಾಹ್ವಾನ ಪ್ರತ್ಯಯೇತಿ ಸರ್ವಜನ ಪ್ರತ್ಯಯೇತಿ ಸರ್ವಜನ ಪ್ರತ್ಯಯೇತಿ ಸರ್ವಜನ. ಜಗತ್ತಿನಲ್ಲಿ ಬಹಳಷ್ಟು ಜನರು ತಮ್ಮ ತಮ್ಮ ಸುಖ ದುಃಖಗಳನ್ನು ಅನುಭವಿಸುತ್ತಾ ಕರ್ಮಫಲ ಅನುಭವಿಸುವರು ಮತ್ತು ತಿಳುವಳಿಕೆಯುಳ್ಳ ಕೆಲವರು ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಪರಿಹಾರ ಕಂಡುಕೊಳ್ಳುವರು. ಪರಮಾತ್ಮನು ಕೂಡ ನಿರ್ಗುಣನಿದ್ದು ಸೃಷ್ಟಿಕಾಲದಿಂದಲೂ ಪ್ರತಿ ಯುಗದಲ್ಲಿ ಅವತರಿಸಿರುವನು. ಅವರವರ ಕರ್ಮಾನುಸಾರ ದುಃಖ ಭೋಗಿಸುತ್ತಾ ಸ್ವಾಮಿಯನ್ನು ಸ್ಮರಿಸುವವರಿಗೆ ಅವರನ್ನು ದುಃಖದಿಂದ ದೂರ ಮಾಡಿ ಅಂತ್ಯಕಾಲದ ಸುಖವನ್ನು ಮುಕ್ತಿಯನ್ನು ಕೊಡುವನು ಮತ್ತು ಭಕ್ತರ ರೋಗ ರುಜಿನಗಳು ಸುಖ ದುಃಖಗಳು ಸಾಂಸಾರಿಕ ಅಡೆತಡೆಗಳು ಕೂಡ ತನ್ನ ಸಂಕಲ್ಪ ಮಾತ್ರದಿಂದ ನಿವಾರಣೆ ಮಾಡುವನು. ಇಂದಿನ ಕಲಿಯುಗದಲ್ಲಿ ಕೂಡ ಪೂರ್ಣ ಬ್ರಹ್ಮನು ಸಗುಣ ರೂಪ ಧಾರಣ ಮಾಡಿ ವೈದಿಕ ಬ್ರಾಹ್ಮಣ ಧರ್ಮದಲ್ಲಿ ಅವತಾರವೆತ್ತಿ ಚಿದಂಬರ ನಾಮಧಾರಣ ಮಾಡಿ ಸಕಲ ಧರ್ಮವನ್ನು ಸಮಾಜವನ್ನು ಉದ್ಧರಿಸಿ ಎಲ್ಲ ಆಶ್ರಮಸ್ಥರನ್ನು ರಾಜರುಗಳನ್ನು ಅವರ ಪಾಪಾಚರಣೆಯ ದುಃಖಗಳನ್ನು ನಾಶ ಮಾಡಿ ಸದ್ಗುಣಿಗಳನ್ನಾಗಿ ಪರಿವರ್ತಿಸುವನು. ಈ ಪ್ರಕಾರ ತನ್ನ ನಿತ್ಯ ಲೀಲೆಗಳನ್ನು ತೋರಿಸುತ್ತಾ ಇರುವ ಸಮಯದಲ್ಲಿ ಒಂದು ದಿನ ಒಬ್ಬ ಶೂದ್ರ ಮಹಾಶಯನು ಸರ್ವಸ್ವವನ್ನು ಕಳೆದುಕೊಂಡು ಜೀವನ ಮೃತ್ಯು ಹೋರಾಟದಲ್ಲಿ ತೇಲುತ್ತಾ ಮುಳುಗುತ್ತಾ ಆಯುಷ್ಯವನ್ನು ಕಳೆಯುತ್ತಿರುವ ಸಮಯದಲ್ಲಿ ಸ್ವಾಮಿಯ ದರ್ಶನದಿಂದ ಪರಿಹಾರ ಕಂಡುಕೊಳ್ಳಲು ಬಂದನು. ಬರುವಾಗ ಅವನ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು. ಆರೋಗ್ಯವೂ ಸರಿ ಇರಲಿಲ್ಲ. ರಕ್ತಪಿತ್ತದ ಅಜಾರಿಯಿಂದ ಬಳಲುತ್ತಿದ್ದ. ಇದರ ಮೇಲೆ ಅವನಿಗೆ ಅಫೂ ತಿನ್ನುವ ಚಟ ಬೇರೆ ಇತ್ತು. ಹೆಚ್ಚು ಹೆಚ್ಚಾಗಿ ಅಫೂ ತಿನ್ನುತ್ತಿದ್ದನು. ಚಟದ ಅಧೀನದಲ್ಲಿ ಸ್ವಾತಂತ್ರ್ಯವನ್ನೇ ಕಳೆದುಕೊಂಡಿದ್ದನು. ಅವನಿಗೆ ತಾಯಿಯೊಬ್ಬಳು ಮಾತ್ರ ಸಂಗಾತಿ ಇದ್ದಳು. ಅವಳು ಮಾಡಿದ ಅಂಬಲಿಯನ್ನು ಊಟ ಮಾಡುತ್ತಾ ಜೀವಿಸುತ್ತಿದ್ದನು. ಪ್ರತಿದಿನ ಒಂದು ತೊಲೆ ಅಫೀಮು ಬೇಕಾಗುತ್ತಿತ್ತು. ಇದಕ್ಕಾಗಿಯೇ ಅವನ ಸಂಪತ್ತೆಲ್ಲವೂ ನಾಶವಾಗಿತ್ತು. ಪ್ರತಿದಿನ ದುಡಿಯದೆ ಬಳಸುತ್ತಿದ್ದ ದ್ರವ್ಯ ಎಷ್ಟು ದಿನ ಸಾಲುವುದು? ಎಲ್ಲವನ್ನು ಕಳೆದುಕೊಂಡು ಭಿಕಾರಿಯಾಗಿದ್ದನು. ಆದರೂ ಅಫೀಮಿಗಾಗಿ ಏನಾದರೂ ಮಾಡಿ
ತಂದು ಸೇವಿಸುತ್ತಿದ್ದನು. ಕಡೆಗೆ ಅಫೀಮು ಸಿಗುವುದು ದುರ್ಲಭವಾಯಿತು. ಬಹಳ ಚಿಂತಾಕ್ರಾಂತನಾದನು. ಇದ್ದ ಹೊಸ ವಸ್ತ್ರ ಒಡವೆಗಳನ್ನು ಮಾರಿದ್ದೂ ಆಯಿತು. ಅನ್ನಕ್ಕೂ ಗತಿ ಇಲ್ಲದಾಯಿತು. ಆಗ ಏನೂ ದಿಕ್ಕು ತೋಚದಂತಾಗಿ ಕೊನೆಗೆ ತಾನು ಹಿಂದೆ ಕೇಳಿದ ಚಿದಂಬರ ಮಹಾಸ್ವಾಮಿಯ ನೆನಪು ಬಂದು ಸ್ವಾಮಿಯಿಂದ ಪರಿಹಾರ ಕಂಡುಕೊಳ್ಳಲು ಬಂದಿದ್ದನು. ಸ್ವಾಮಿಯು ದಯಾಳುವು, ಅನಾಥ ಬಂಧು ಇರುವನು, ಪ್ರತ್ಯಕ್ಷ ಅವತಾರ ಮಾಡಿದ ಭಗವಂತನೆಂಬುದು ಕೂಡ ತಿಳಿದಿತ್ತು. ಸ್ವಾಮಿಗೆ ಪ್ರಾರ್ಥಿಸಿದರೆ ಒಂದು ವೇಳೆ ಅನ್ನ ಕೊಡದಿದ್ದರೂ ಅಡ್ಡಿಯಿಲ್ಲ, ಅಪೂ ಸೇವನೆಗೆ ಸಹಾಯ ಮಾಡಿದರೆ ಸಾಕು. ಯಾಕೆಂದರೆ ಅವನ ವಿಚಾರದಲ್ಲಿ ಅನ್ನ ಬೆರೆದಿದ್ದರೂ ಸಹ ಅಫೂ ಮಾತ್ರ ಬೇಕು. ಅಫೂ ಸೇವಿಸಿದರೆ ಪ್ರಾಣ ಉಳಿಯುವುದು ಸಾಧ್ಯವೆಂದು ಭಾವಿಸಿದ್ದನು. ಅವನು ಆಲೋಚಿಸಿದಂತೆ ಮುರುಗೋಡಕ್ಕೆ ಬಂದನು. ಬಹಳ ಪ್ರಯತ್ನದಿಂದ ಸ್ವಾಮಿಯ ದರ್ಶನ ಮಾಡಿಕೊಂಡನು. ಸ್ವಾಮಿಗೆ ನಮಸ್ಕರಿಸಿ ಆಜ್ಞೆಯಂತೆ ಮುರುಗೋಡದಲ್ಲಿ ಇರಹತ್ತಿದನು. ಒಂದು ಅಂಗಡಿಯಲ್ಲಿ ಅಮಲು ಬರತಕ್ಕ ಪದಾರ್ಥ ಮಾರುವುದನ್ನು ಕಂಡನು. ಅಫೂ ಮಾರಲು ಸಿಗುವುದನ್ನು ನೋಡಿ ಆಸೆಯಿಂದ ಗಡಬಡಿಸಿದನು. ಏನು ಮಾಡುವುದು? ಊಟಕ್ಕೆ ಅನ್ನವಿಲ್ಲದ ಸಮಯದಲ್ಲಿ 1 ರೂಪಾಯಿ ದೊರಕುವುದು ಹೇಗೆ? ಅದನ್ನು ಹೇಗೆ ದೊರಕಿಸಬೇಕು? ಭಿಕ್ಷೆ ಬೇಡುವ ಈ ಸಮಯದಲ್ಲಿ ರೂಪಾಯಿ ಹೇಗೆ ದೊರೆಯುವುದು? ನಂಬಿಗಸ್ತರಿಗೆ ಹಣ ದೊರೆಯುವುದು ಕಷ್ಟ. ನನ್ನಂತಹ ಅಪರಿಚಿತನಿಗೆ ಹಣ ಯಾರು ಕೊಡುವರು ಎಂದು ಚಿಂತಿಸಿ ಅಫೂ ಸಿಗದೆ ಊಟವನ್ನೇ ಮಾಡುವುದಿಲ್ಲ. ಜೀವ ಹೋದರೂ ಚಿಂತೆ ಇಲ್ಲ, ತಿನ್ನಲು ಅಫೀಮು ಸಿಕ್ಕರೆ ಸಾಕು. ಏಕೆಂದರೆ ಅವನ ವಿಚಾರದಲ್ಲಿ ಚಟದ ಅಧೀನತೆ ಅವನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿತ್ತು ಎಂಬುದನ್ನು ನಿರ್ಧರಿಸಬಹುದು. ಹೀಗೆ ಅವನು ಚಟಕ್ಕಾಗಿ ಪ್ರಾಣ ಬಿಡಲು ಹಿಂಜರಿಯಲಿಲ್ಲ. ಉಪವಾಸದಿಂದ ಕೃಶನಾಗಿ ಹೋದನು. ಸ್ವಾಮಿ ಚಿದಂಬರನಿಗೆ ಅಂತಃಕರಣ ಉಂಟಾಯಿತು. ಅವನ ದೃಷ್ಟಾಂತದಲ್ಲಿ ಹೋಗಿ ಒಂದು ಚಮತ್ಕಾರ ಮಾಡಿದೆನು. ಹೇ ಶೂದ್ರನೇ, ಅನ್ನ ತ್ಯಜಿಸಿ ಜೀವನಾಶ ಮಾಡಿಕೊಳ್ಳಬಾರದು. ಚಟದ ಬೆನ್ನು ಹತ್ತಿದರೆ ಚಂಚಲತೆ ಉಂಟಾಗುವುದು, ಆದರೆ ಪ್ರಾಣ ಹೋಗಲಾರದು. ಅಶಾಶ್ವತವಾದಂಥ ಈ ಶರೀರಕ್ಕೆ ಹೆಚ್ಚು ವ್ಯಾಮೋಹ ಬೇಕೇ. ಮನುಷ್ಯನು ಶಾಶ್ವತವಾದ ಸುಖಕ್ಕೆ ಅಂಟಿಕೊಳ್ಳಬೇಕೇ ವಿನಃ ವಿಕಲ್ಪಕ್ಕೆ ಸ್ವಾಧೀನ ಆಗಬಾರದು. ಇರಲಿ, ನಿನ್ನ ಅಭಿಪ್ರಾಯದಂತೆ ಅಫು ಕೊಡುತ್ತೇನೆ ಎಂದು ಅವನ ಸಮೀಪದಲ್ಲಿ ಕುಳಿತು ಪ್ರತಿನಿತ್ಯ ಜಾಗೃತಿಯಿಂದ ಸೇವನೆ ಮಾಡು ಮತ್ತು ಇದು ಕಳೆದು ಹೋಗದಂತೆ ನಿನ್ನ ಹತ್ತಿರ ಇಟ್ಟುಕೋ. ಒಂದೇ ಒಂದು ಸಾರಿ ಮಾತ್ರ ಕೊಡುತ್ತೇನೆ, ಜಾಣತನದಿಂದ ಸೇವಿಸು ಎಂದು ಆಜ್ಞಾಪಿಸಿ ಸ್ವಾಮಿಯು ಅವನ ಮುಂದೆ ಪಕ್ಕಾ 4 ಸೇರು ತೂಕದ ಅಫುವಿನ ಒಂದು ಗುಂಡು ಇಟ್ಟು ಅದೃಶ್ಯನಾದನು. ಶೂದ್ರನು ಸ್ವಪ್ನದಲ್ಲಿ ಕಂಡದ್ದನ್ನು ನೆನೆಯುತ್ತಾ ಎಚ್ಚರಾಗಿ ನೋಡಿದನು. ಅಫುವಿನ ಗುಂಡು ಬದಿಯಲ್ಲಿಯೇ ಇತ್ತು. ಹರ್ಷವು ಮನ ತುಂಬಿ ಬಂದಿತು. ಆಶ್ಚರ್ಯ! ಸ್ವಪ್ನವು ಇಷ್ಟು ಸತ್ಯವಾಗುವುದೇ? ಸ್ವಾಮಿಯ ಈ ಲೀಲೆ ಎಷ್ಟು ಅಗಾಧವಾದುದು ಎಂದು ಅಫುವಿನ ಗಂಟನ್ನು ಉಚ್ಚಿ ನೋಡಿ ಅಫುವಿನದೆಂದೇ ಖಾತ್ರಿ ಮಾಡಿಕೊಂಡು ತಾನಿದ್ದ ಸ್ಥಿತಿಯಲ್ಲಿಯೇ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಈ ರೀತಿ ಸ್ವಪ್ನವು ಸತ್ಯವಾದುದನ್ನು ನೋಡಿದರೆ ಅಸಂಭವವು ಸಂಭವ ಆದುದು ಗೊತ್ತಾಗುವುದು. ಸ್ವಾಮಿಯು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯವೆಂಬುದೇ ಇಲ್ಲ. ಪ್ರಾತಃ ಕಾಲದಲ್ಲಿಯೇ ಎದ್ದು ಅಫುವಿನ ಗಂಟಿನೊಂದಿಗೆ ಶೂದ್ರನು ಅಂಗಡಿಗೆ ಹೋಗಿ ಅದನ್ನು ತೋರಿಸಿ ಪರೀಕ್ಷಿಸಿದನು. ಅಂಗಡಿಕಾರನು ಈವರೆಗೂ ಇಷ್ಟು ಉತ್ತಮವಾದ ಅಫುವನ್ನು ನಾವು ಕಂಡೇ ಇಲ್ಲವೆಂದು ಹೇಳಿದನು. ಇದರಲ್ಲಿ ಏನೂ ಕಲಂಕವಿಲ್ಲ, ಅತಿ ಶ್ರೇಷ್ಠವಾದ ಅಫು ಇದು. ನಿನ್ನಂತಹ ದರಿದ್ರನಿಗೆ ಇದು ಹೇಗೆ ದೊರೆಯಿತು? ಎಲ್ಲಿ ದೊರೆಯಿತು? ಇದರ ಬೆಲೆ ಸುಮಾರು ಈಗ 40 ರೂಪಾಯಿಗಳು ಆಗಬಹುದು ಎಂದು ಹೇಳಿದನು. ಶೂದ್ರನು ಸಕಲ ವೃತ್ತಾಂತವನ್ನು ಹೇಳಲು ಎಲ್ಲ ಜನರು ವಿಸ್ಮಯಚಕಿತರಾದರು. ಸ್ವಾಮಿಯ ಲೀಲೆಯನ್ನು ಕೊಂಡಾಡಿದರು. ಈ ಲೀಲೆಯಿಂದ ಶೂದ್ರನಿಗೆ ಮಾನಸಿಕ ಸಮಾಧಾನ ಆಯಿತು. ನಾನು ಅನ್ನ ಬಿಟ್ಟು ಪ್ರಾಣ ಬಿಡಲು ಸಿದ್ಧವಾಗಿದ್ದೆ. ಚಟದ ಬೆನ್ನು ಹತ್ತಿ ಹೀನಮನದವನಾಗಿದ್ದೆ. ಸ್ವಾಮಿಯು ನನ್ನನ್ನು ರಕ್ಷಿಸಿದನು. ನಿತ್ಯ ಸೇವಿಸತಕ್ಕ ಆಹಾರಕ್ಕಾಗಿ ಪ್ರಯತ್ನ ಮಾಡಿದೆನು. ನಂತರ ಕೆಲವು ದಿನ ಸ್ವಾಮಿಯ ಹೇಳಿಕೆಯಂತೆ ಅಫುವನ್ನು ಸ್ವೀಕರಿಸುತ್ತಾ ಜಾಗೃತೆಯಾಗಿ ಇಟ್ಟುಕೊಂಡಿದ್ದನು. ನಂತರ ಸ್ವಾಮಿಯ ನಿರೋಪ ತೆಗೆದುಕೊಂಡು ತನ್ನ ಗ್ರಾಮಕ್ಕೆ ಹೋಗಿ ಸುಖದಿಂದ ತನ್ನ ಮನೆಯಲ್ಲಿ ಜೀವಿಸಿದನು. ನಂತರ ದೇಹದ ಅಜಾರಿಯು ಆರಂಭ ಆಯಿತು. ಬಹಳ ಕೃಶನಾಗುತ್ತಾ ಸಂಕಟಪಡ ಹತ್ತಿದನು. ರಕ್ತಪಿತ್ತದ ಅನಾರೋಗ್ಯದಿಂದ ನಿತ್ಯ ರಕ್ತ ಹೊರಗೆ ಹೆಚ್ಚು ಪ್ರಮಾಣದಿಂದ ಹೋಗುತ್ತಿತ್ತು. ಶರೀರವೆಲ್ಲ ಕೃಶ ಆಯಿತು. ಶರೀರ ಜರ್ಜರಿತ ಆಗ ಹತ್ತಿತು. ಪ್ರಾಣವು ಇಂದೋ ನಾಳೆಯೋ ಹೋಗುವ ಪರಿಸ್ಥಿತಿ ಎದುರಿಸುತ್ತಿದ್ದನು. ಇದರಿಂದ ಬಹಳ ಭಯಸ್ಥನಾದನು. ಕೈಕಾಲುಗಳು ಕ್ಷೀಣದಿಂದ ತಿರುಗಾಡಲು ಬರದಂತೆ ಆಗಿ ಉದರ ಪೋಷಣ ಕೂಡ ಅಸಾಧ್ಯ ಆಯಿತು. ಆಮೇಲೆ ಚಿದಂಬರ ಸ್ವಾಮಿಯವರು ಜ್ಞಾಪಕಕ್ಕೆ ಬಂದರು. ಚಿದಂಬರ, ಈವರೆಗೆ ನಾನಾ ಬಗೆಯ ದುಃಖದಿಂದ ಬಳಲುತ್ತಿದ್ದ ನನ್ನಂತಹ ಪಾಪಿಯನ್ನು ಪಾರು ಮಾಡಿಸಿ ಈ ದುಸ್ಥಿತಿಯಲ್ಲಿ ಮಾತ್ರ ಕೈ ಬಿಡಬೇಡ. ದೇವ,
ನೀನೇ ಕಾಪಾಡುವವನು, ಬೇರೆ ಯಾರಿಂದಲೂ ಇದು ಸಾಧ್ಯವಿಲ್ಲ ಎಂದು ಅಂಗಲಾಚಿ ಬೇಡ ಹತ್ತಿದನು. ಸ್ವಾಮಿಯು ಮೊದಲೇ ಅನಾಥರ ನಾಥನು, ದರಿದ್ರರ ಹಿತೈಷಿಯು, ಸನ್ಮಾರ್ಗಕ್ಕೆ ಹಚ್ಚುವುದೇ ಅವನ ಕರ್ತವ್ಯ ಎಂದು ಚಿದಂಬರನನ್ನು ಧ್ಯಾನಿಸಿ ಅಂಗಲಾಚಿ ಬೇಡಿಕೊಳ್ಳತೊಡಗಿದನು. ಅನಾಥನಾಥನಾದ ಸ್ವಾಮಿಯು ಪ್ರತ್ಯಕ್ಷನಾದನು. ಕೃಪಾದೃಷ್ಟಿಯಿಂದ ನೋಡಿ ಆಶೀರ್ವದಿಸಿದನು. ಸ್ವಾಮಿಯ ಅವಲೋಕನದ ಒಂದೇ ಒಂದು ಕ್ಷಣದಲ್ಲಿ ಆರೋಗ್ಯವಂತನು, ದೃಢಕಾಯದವನು, ಶಕ್ತಿವಂತನು ಆದನು. ಅವನಿಗೆ ರೋಮಾಂಚನವಾಯಿತು. ಸಂತೋಷದ ಭರದಲ್ಲಿ ದೇಹಭಾವವೇ ಸ್ವಲ್ಪ ಹೊತ್ತು ಇರಲಿಲ್ಲ. ಮತ್ತೆ ಜಾಗೃತಿಗೆ ಬಂದು ನೋಡುತ್ತಾನೆ. ಸ್ವಾಮಿಯು ಮಾಯವಾಗಿದ್ದನು. ಅವನ ಹೃದಯವು ಪರಿವರ್ತನೆ ಹೊಂದಿ ತನ್ನ ಅಫೂವಿನ ಅಭ್ಯಾಸವನ್ನು ತ್ಯಜಿಸಿದನು. ಸದಾಚಾರಿಯಾಗಿ ಸ್ವಾಮಿಯ ಧ್ಯಾನದಲ್ಲಿಯೇ ಕಾಲ ಕಳೆಯುತ್ತಾ ಕರ್ತವ್ಯನಿಷ್ಠನಾಗಿ ಕೀರ್ತಿವಂತನಾಗಿ ಬಾಳಿದನು. ಈ ರೀತಿ ಸ್ವಾಮಿಯ ಇಚ್ಛೆ ಆಯಿತೆಂದರೆ ಎಂಥ ದುಶ್ಚಟದ ಮನುಷ್ಯನನ್ನು ಕೂಡ ಪರಿವರ್ತನನಾಗಿ ಮಾಡಬಲ್ಲನು. ಇಂಥ ಘಟಿತ ಘಟನೆಯ ಸಗುಣಪೂರ್ಣ ಬ್ರಹ್ಮಾವತಾರಕ್ಕೆ ಪುನಃ ಪುನಃ ನಮನಗಳು. ಯಾವ ಸಮಯದಲ್ಲಿ ಹೇಗೆ ಮಾರ್ಗಕ್ಕೆ ತರಬೇಕು ಎನ್ನುವುದು ಅವನಿಗೆ ಚೆನ್ನಾಗಿ ಗೊತ್ತು. ಇದು ಇತರರಿಗೆ ತಿಳಿಯಲಾರದು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.